ಚಪ್ಪಾಳೆಯೊಂದಿಗೆ ಅವರನ್ನ ಈ ಪ್ರಶಸ್ತಿಗಾಗಿ ಪ್ರೋತ್ಸಾಹಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಇವತ್ತು ಬಹಳ ದೊಡ್ಡ ಸಮಸ್ಯೆಯಲ್ಲಿ ಉತ್ತರ ಕನ್ನಡ ಅಥವಾ ಪರಿಚಯ ಮಾಡಿಸ್ತಾ ತಮ್ಮ ಧ್ವನಿಯ ಮೂಲಕ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಾ ಶ್ರದ್ಧೆ ಮತ್ತು ಉತ್ಸಾಹದ ಚಿಲುಮೆಯಾಗಿ ನಂದಾದೀಪದಂತೆ ಬೆಳಗುತ್ತಿದ್ದೀರಿ. ಸುದ್ದಿ ಸಮಾಚಾರಗಳೆಂಬ ಸದಾ ಸುತ್ತಿ ಸುಳಿಯುವ ಭಯಂಕರ ಗದ್ದಲದ ಮಧ್ಯೆ ಪರಿಸರದ ಸಂಕಟಗಳ ಮೌನವನ್ನು ಆಲಿಸುವ ಕಿವಿಯಾಗಿ ಅದರತ್ತ ಜನರ ಗಮನ ಸೆಳೆಯುವಲ್ಲಿ ನಿಜವಾದ ಚಿಂತನೆ ಮತ್ತು ಕಾಳಜಿಯನ್ನಿಟ್ಟುಕೊಂಡು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದೀರಿ. ನಿಮ್ಮ ಈ ಅಕುಲಾತಿಯ ಭಾಗವೇ ಆಗಿ ಬಂದಿರುವುದು ಶ್ಲಾಘನೀಯ ಸಂಗತಿ. ನಿಮ್ಮ ಮಧುರವಾದ ಮಾತುಗಳು ಮತ್ತು ಮಮತೆಯ ಧ್ವನಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಿ ಸಮಾಜದಲ್ಲಿ ನಿಜವಾದ ಬದಲಾವಣೆ ತರಲು ಪ್ರೇರೇಪಿಸಿದ್ದು ಅತಿಶಯೋಕ್ತಿಯ ಮಾತಲ್ಲ. ಮಾನವತಾವಾದದ ಹೃದಯವನ್ನು ಹೊಂದಿದ ನೀವು ತಮ್ಮ ಸಾಮಾಜಿಕ ಕಾಳಜಿಯ ಮೂಲಕ ಆಗಬಹುದಾದ ಕೆಲಸಗಳನ್ನು ಕಾರ್ಯರೂಪಕ್ಕೆ ತಂದು ಸದಾ ಅಗತ್ಯವಿರುವವರ ಪಕ್ಕದಲ್ಲೇ ಅವರಿಗೆ ಬೆಂಬಲವಾಗಿ ನಿಲ್ಲುತ್ತೀರಿ. ವಿಪತ್ತುಗಳಲ್ಲಿ ನೆರವು ನೀಡುವುದರಿಂದ ಹಿಡಿದು ಬಡ ಮಕ್ಕಳ ಶಿಕ್ಷಣದವರೆಗೆ ನೀವು ಅನೇಕ ಹಿರಿಕಿರಿಯ ಜೀವಗಳನ್ನು ಸ್ಪರ್ಶಿಸಿದ್ದೀರಿ. ಅನಾಥರು, ವಿಧವೆಯರು ಮತ್ತು ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ದಯೆಯಲ್ಲಿ ಅಡಗಿದ ಕರುಣೆಯ ಕಲ್ಪವೃಕ್ಷವಾಗಿದ್ದೀರಿ. ಜನಪ್ರಿಯ ಮತ್ತು ಸಮರ್ಥ ನಿರೂಪಕರಾದ ತಮ್ಮ ಮನಮೋಹಕ ಹಾಜರಾತಿ, ತೀಕ್ಷ್ಣ ಬುದ್ಧಿವಂತಿಕೆ ಮತ್ತು ನಿಜವಾದ ಭಾವನಾತ್ಮಕವಾದ ತಲಸ್ಪರ್ಶಿ ಮಾತುಗಳು ಲಕ್ಷಾಂತರ ಪ್ರೇಕ್ಷಕರ ಹೃದಯ ಗೆದ್ದಿದೆ. ಪ್ರತಿಯೊಬ್ಬರ ನೋವು, ಕಣ್ಣೀರು, ಸಂಕಟಗಳಿಗೆ ತಮ್ಮದು ನಿಜವಾದ ಮಾನವೀಯ ಹಾಗೂ ಕರುಳ ಕಕ್ಕುಲಾತಿಯ ಸ್ಪಂದನೆ. ನಿಮ್ಮ ಪ್ರತಿಯೊಂದು ವರದಿಯಲ್ಲೂ ಪ್ರೇಕ್ಷಕರು ಅವರ ಹೃದಯದ ಬಡಿತವನ್ನು ಅನುಭವಿಸುತ್ತಾರೆ, ಆಚೆಯ ಅಂಚಿಗೂ. ಅನೇಕ ಯುವ ಪತ್ರಕರ್ತರು ತಮ್ಮ ಧ್ಯೇಯನಿಷ್ಠ ಹಾಗೂ ಸಹಾನುಭೂತಿಯ ಮಾಧ್ಯಮದ ಮಾರ್ಗದರ್ಶಕರಾಗಿ ತಮ್ಮನ್ನು ಮಾದರಿಯಾಗಿಸಿಕೊಂಡದ್ದು ಆಶ್ಚರ್ಯದ ಸಂಗತಿಯೇನಲ್ಲ. ಅನೇಕ ಪ್ರಶಸ್ತಿ, ಆತ್ಮತೃಪ್ತಿಯ ವಿನಯಶೀಲ ವ್ಯಕ್ತಿ. ಪರಿಸರ ಸಂರಕ್ಷಣೆಯತ್ತ ತಮ್ಮ ಯಾವತ್ತಿನ ಪ್ರಾಮಾಣಿಕ ಹಾಗೂ ಸಂವೇದನಾ. ಧನ್ಯವಾದಗಳು ಸುಚಿತ್ರಾ ಮೇಡಮ್. ಪ್ರಶಸ್ತಿಯನ್ನ ಈಗ ನ್ಯಾಷನಲ್ ಎಜುಕೇಶನ್ ಟ್ರಸ್ಟ್ ನ ವೆಂಕಟಶಿವಾರೆಡ್ಡಿ ಅವರು ಅವರ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಯಾಕೆ ಅವರ ಶ್ರೀಮತಿಯವರು ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಂತವರು ಅವರ ಶ್ರೀಮತಿಯವರು. ಹಾಗಾಗಿ ಅವರಿಗೂ ಕೂಡ ಈ ಸನ್ಮಾನದಲ್ಲಿ ಪಾಲಿದೆ ಅನ್ನುವಂತಹ ಕಾರಣಕ್ಕಾಗಿ ತುಂಬಾ ಪ್ರೀತಿಯಿಂದ ವೇದಿಕೆಗೆ ಅವರನ್ನ ಆಹ್ವಾನಿಸಿದ್ದೇವೆ.